ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗಾಗಲೇ ಹಿಡಕಲ್ ಜಲಾಶಯದಿಂದ ನೀರನ್ನು ಹುಬ್ಬಳ್ಳಿ ಧಾರವಾಡದ ಕೈಗಾರಿಕಾ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಕೈಗಾರಿಕಾ ಪ್ರದೇಶಕ್ಕೆ, ಅದರಲ್ಲೂ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಏನಪ್ಪ ಅಂದ್ರೆ ನೀರು ಸಪ್ಲೈ ಮಾಡೋದು. ಈಗ ಇದ್ರ ವಿರೋಧ ನಮ್ಮ ಕನ್ನಡ ಸಂಘಟನೆಗಳು, ಬೆಳಗಾವಿ ಜಿಲ್ಲೆಯ ಅನೇಕ ಹೋರಾಟ ಸಮಿತಿಗಳು ವಿರೋಧ ಮಾಡಿದ್ದೆ. ಇಲ್ಲ, ನೀರು ಬೇಕು, ಕೊಡುವ ಅವಶ್ಯಕತೆ ಇಲ್ಲ, ಧಾರವಾಡದ ಅಲ್ಲಿ ನವಿಲು ತೀರ್ತದ, ಅಲ್ಲಿ ತೆಗೆದುಕೊಳ್ಳಿ ಅನ್ನುವಂಥ ವಾದ ಇವರು ಮಂಡಿಸಿದ್ರು. ಆದರೆ ಈಗ ಸರ್ಕಾರ ಇದ್ದಿದ್ದು ಇಲ್ಲಿಂದ ಈ ನಮ್ಮ ಹಿಡಕಲ್ ಜಲಾಶಯದಿಂದ 45 MLD ಎಷ್ಟು ನೀರನ್ನು ಪೂರೈಸಲು, ಅದು 6042 ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿ, ಕೈಗಾರಿಕೆಗಳನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಕೊಂಡು ಆ ಪ್ರದೇಶಕ್ಕಾಗಿ ನೀರನ್ನು ಸಪ್ಲೈ ಮಾಡ್ತಾರೆ. ನೀರಿನ ಕೊರತೆ ಬಿದ್ದದಲ್ಲ, ಆ ನೀರನ್ನು ಅಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಧಾರವಾಡದಲ್ಲ ಅದಕ್ಕೆ ನೀರು ಒಯ್ತಾ ಇದ್ದಾರೆ. ಈಗಾಗಲೇ ನವಿಲು ತೀರ್ಥದಿಂದನೂ 2 TMC ಅಷ್ಟು ಒಯ್ತಾ ಇದ್ರು. ಈಗ ಅದು ಆ 2 TMC ಹೋಗಿ ಈಗ 6.5 TMC ಆಗಲಿಕ್ಕಂತದಂತ. ಈಗೇನು ಕಡಿಮೆ ತೊಳೆಗಿತ್ತಪ್ಪ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಬೆಳೆದಾಗ ಹೆಚ್ಚು ಹೋಗ್ತದೆ ನೀರು. ಅದಕ್ಕೆ ಅದನ್ನು ಕೊಡಬೇಡ್ರಿ, ನಮಗೆ ಹಿಡಕಲ್ ಜಲಾಶಯದಿಂದ ನಮ್ಮ ಬೆಳಗಾವಿ ಮತ್ತು ಬಾಗಲಕೋಟೆ 2 ಜಿಲ್ಲೆಗಳಿಗೆ ನೀರು ಸಾಕಾಗುವುದಿಲ್ಲ. ನಮ್ಮ ಜನ ಮತ್ತು ನಮ್ಮ ದನ ಕರು ಇವೆಲ್ಲರಿಗೂ ಬದುಕಿ ಬೇಕೇ ಬೇಕು ನೀರು. ನಮ್ಮ ಘಟಪ್ರಭಾ ಜಲಾಶಯದಿಂದ ಒಯ್ಲಿಕ್ಕೆ ಹೋಗ್ಬೇಡ್ರಿ ಹಿಡಕಲ್ ಡ್ಯಾಮದಿಂದ ಅಂತೇಳಿ ಪತ್ರ ಬರೆದಿದ್ದಾರೆ ನಮ್ಮ ಚಂದ್ರಗಿ ಅವರು. ವಿಶೇಷವಾಗಿ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ಅಧ್ಯಕ್ಷರು, ಜೊತೆಗೆ ಬೆಳಗಾವಿಯ ಯಾವುದೇ ಒಂದು ಸಮಸ್ಯೆಗೆ ಸ್ಪಂದಿಸುವಂಥ ಮತ್ತು ಬೆಳಗಾವಿ ಪರವಾಗಿ ಪ್ರತಿಭಟನೆ ಮಾಡುವಂಥ ಸಂಘಟನೆಗಳು ಮಾಡಿಕೊಂಡು ತಮ್ಮ ಹೋರಾಟವನ್ನು ಮಾಡ್ಕೊಂಡು ಬಂದಂಥವರು ಅಶೋಕ್ ಚಂದ್ರಗಿ ಅವರು ಇವತ್ತು ಈ ನೀರನ್ನು ನಾವು ಒಪ್ಪಿದ್ದೀವಿ ಅಂದರೆ ಇವತ್ತು ನಾವು ನಿರಂತರವಾಗಿ ನೀರು ಕೊಡ್ತಾ ಹೋಗುವಂಥ ಪ್ರಸಂಗ ಬರ್ತದೆ. ನಮಗೆ ತೊಂದರೆ ಆಗ್ತದೆ ಭವಿಷ್ಯದಲ್ಲೇ.